ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಡೇಟು ಕೇರಳ ಟ್ರಿಪ್ದು. ಸೊ ನಾವು ಕೇರಳ ಬಂದಿದ್ದ ವಿಷಯ ಏನಕ್ಕಪ್ಪ ಅಂದರೆ ನನ್ನ ವೈಫ್ ಬರ್ಡೇ ಇವತ್ತು. ಸೊ ಹಾಗಾಗಿ ಒಂದು ಸ್ಮಾಲ್ ಟ್ರಿಪ್ ಮಾಡ್ಕೊಂಬರೋಣ ಅಂತ ಬಂದಿದ್ದು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ಬೆಳಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಬಂದು ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇತ್ತು. ಸೊ ದೇವಸ್ಥಾನಕ್ಕೆ ಬಂದು ಕುಂಕುಮಾರ್ಚನೆ ಎಲ್ಲ ಮಾಡಿಸಿ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಸ್ವಲ್ಪ ಡಿಫ್ರೆಂಟ್, ಇಲ್ಲಿ ಕಲ್ಚರೇ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಆ್ಯಕ್ಚುಲಿ. ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಸಾದನೆಲ್ಲ ತೊಗೊಂಡು ಕುಂಕುಮಾರ್ಚನೆ ಮಾಡಿಸಿದ್ದು. ಅದನ್ನೆಲ್ಲ ತೊಗೊಂಡು ಅಲ್ಲೇ ಒಂದು ಚಿಕ್ಕ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಚೆಕ್ಔಟ್ ಮಾಡಬೇಕಿತ್ತು. ಸೊ ನಾವು ಇನ್ನೊಂದು ಸ್ಟೇಗೆ ಹೋಗಬೇಕಿತ್ತು. ಸೊ ಅಲ್ಲಿಂದೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಇನ್ನೊಂದು ಸ್ಟೇಗೆ. ಇದು ಬಂದು ಒಂದು ಟ್ರೀ ಹೌಸ್, ವೈನಾಡ್ ವೈತಿರಿಲಿರೋದು. ತುಂಬಾ ಚೆನ್ನಾಗಿತ್ತು. ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡೋಣ ಅಂತ ಡೆಕೋರೇಷನ್ಗೆ ಹೇಳಿದ್ದೆ. ಚೆನ್ನಾಗಿ ಮಾಡಿಕೊಟ್ಟಿದ್ರು ಡೆಕೋರೇಷನ್ಸ್ನ. ಸೊ ಹಾಗೆ ರೋಸು ಅದು ಇದರಲ್ಲಿ ಏನೇನು ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ. ನನ್ನ ವೈಫ್ ಖುಷಿಯಾದರು. ಸೊ ಮೇನ್ ಥಿಂಗ್ ಅದೇ ಬೇಕಾಗಿ ಹಸ್ಬೆಂಡ್ಗೆ. ಸೊ ಅದಾದಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸಿ ಒಂದು ಸ್ಮಾಲ್ ಸೆಲೆಬ್ರೇಷನ್ನು. ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ತಟ್ ಅಂತ ಹೊರಟು ಕೇರಳದಲ್ಲಿ ಒಂದು ಫೇಮಸ್ ಹೋಟೆಲ್ ವಿಲ್ಟನ್ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆ್ಯಕ್ಚುಲಿ ಈ ಪ್ರಾಪರ್ಟಿ ನಮ್ಗೆ ಇಷ್ಟ ಆಯಿತು. ಒಂದು ಕಾಫಿ ಎಸ್ಟೇಟ್ ಒಳಗಡೆ ಮಾಡಿರೋ ಟ್ರೀ ಹೌಸು. ಔಟ್ಸೈಡ್ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಕ್ಲೀನಾಗಿತ್ತು ಆ್ಯಕ್ಚುಲಿ. ನಾನು ಕೊಟ್ಟಿದ್ದು AC ಕಾಟೇಜ್ ನಾನು ಇದು ಮಾಡಿದ್ದೆ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಇದೆ ನಾವು ಮಾಡಿದ ಸ್ಟೇ. ನಾವು 3 days ಇದ್ದು ಆ್ಯಕ್ಚುಲಿ. ನಮ್ಗೆ ತುಂಬ ಇಷ್ಟ ಆಯಿತು ಸ್ಟೇ. ಮತ್ತು ಅಲ್ಲಿ ಕೇರ್ ಟೇಕರ್ ಅಂತೂ ಕ್ರೇಜಿ. ಸೊ ನಾವು ಬಂದಿದ್ದೆ ನೆಕ್ಸ್ಟು ವಿಲ್ಟನ್ಗೆ. ನಾವಿಲ್ಲಿ ಕೇರಳ ಫ್ರೈಡ್ ಟೈಗರ್ ಪ್ರಾನ್ಸು ಮತ್ತು ಮಂದಿ ತೊಗೊಂಡಿದ್ದು. ಮಂದಿಲಿ ನಾವು ಕ್ವಾರ್ಟರ್ನ ತೊಗೊಂಡಿದ್ದು. ಈ ಗ್ಲಾಸಲ್ಲಿ ಇರೋದು ನೋಡಿ ಏನೇನೋ ಅಂದ್ಕೊಂಬಿಡಿ. ಸೊ ಇದು ಕೇರಳದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟರು. ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಕೇರಳಕ್ಕೆ ಬರೋರಿಗೆ. ಯಾವುದೋ ಒಂದು ಬೇರ್ ನೀರಿದು ತುಂಬ ಒಳ್ಳೆಯದು. ಸೊ ಬಂದಾಗೆಲ್ಲ ಅದನ್ನು ಪ್ರಿಫರ್ ಮಾಡಿ ರಾದರ್ ಬಾಟಲ್ ವಾಟರ್ಸ್ಗಿಂತ. ಪ್ರಾನ್ಸ್ ಬಗ್ಗೆ ಹೇಳೋದಾದರೆ ಪ್ರಾನ್ಸ್ ಮತ್ತು ಊಟದ ಬಗ್ಗೆ ಹೇಳೋದಾದರೆ ಊಟ ಸಖತ್ತಾಗಿತ್ತು. ವೈನಾಡಿಗೆ ಬಂದವರೆಲ್ಲ ಒಂದ್ಸಲಿ ಟ್ರೈ ಮಾಡಬೇಕು. ವಿಲ್ಟನ್ಗೆ ಬಂದು ಚೆನ್ನಾಗಿದೆ. ಮಂದಿಲಿ ಅದು ಗ್ರೈನ್ಸ್ ತುಂಬ ದಪ್ಪ ಆಗಿತ್ತು. ಸೊ ನಾವು ತಿನ್ನಲಿಲ್ಲ ಜಾಸ್ತಿ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಲಕ್ಡಿ ವ್ಯೂ ಪಾಯಿಂಟ್ಗೆ. ಸೊ ಚೆನ್ನಾಗಿತ್ತು. ಅವಾಗ ತಾನೇ ಸ್ಪ್ರಿಂಕಲ್ಸ್ ಆಗ್ತಾಯಿತ್ತು ಮಳೆದು. ಇಲ್ಲಿದೆಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಹನಿ ಮ್ಯೂಸಿಯಮ್ಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹನಿ ಮ್ಯೂಸಿಯಮ್ ನನಗಂತೂ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಹನಿ ಮ್ಯೂಸಿಯಮಲ್ಲಿ ಏನೇನೋ ಇರುತ್ತೆ ಅಂತ ಅಂದ್ಕೊಂಡ್ಬಂದು ಒಳಗಡೆ ಒಂದು ಅರ್ಧ ಗಂಟೆ ಚೆನ್ನಾಗಿ ತಲೆ ಕೊಡ್ದು ಒಂದಿಷ್ಟು ಹನಿನ ಟೇಸ್ಟ್ ಮಾಡಕ್ಕೆ ಕೊಟ್ಟರು. ನನಗೇನೋ ಅಷ್ಟು ಇದು ಅನ್ನಿಸ್ಲಿಲ್ಲ. ಬಟ್ ಓಕೆ, ಹನಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋರಿಗೆ ಹೋಗಿ ಬರ್ಬೋದು ಅಂತ ಅನಿಸುತ್ತೆ. ನಾವು ಹನಿ ಮ್ಯೂಸಿಯಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಏನು ಮಳೆ ಅಂತೀರ ಗುರು, ಕೆಚ್ಚಿಬಿಡ್ತು. ಹಂಗೇನೆ 38 ಡಿಗ್ರಿ ಇದ್ದಿದ್ದು ಸಡನ್ನಾಗಿ 20 ಡಿಗ್ರಿ ಬರೋದ. ಇದು ನೋಡಿ ನಮ್ಮ ಸ್ಟೇಗೆ ಹೋಗೋ ರೋಡು ಎಷ್ಟು ನ್ಯಾರೋ ಇದೆ ಗೊತ್ತಾ. ನಾವು ಅವಾಗಲೇ ಇದ್ದಾಗ ನಾವು ಸ್ಟೇಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿತ್ತು. ಎಲ್ಲ ಅಲ್ಲೇ ತಿನ್ಕೊಂಡು ಬಂದಿದ್ದು. ಸೊ ಹಂಗೆ ಸ್ವಲ್ಪ ಹೊತ್ತೆಲ್ಲ ರೂಮಲ್ಲೆಲ್ಲ ಸ್ಟೇ ಆಗಿ ಹಂಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಒಂದು 5-10 ನಿಮಿಷ ಟೈಮ್. ಸೊ ಇದಾಗಿತ್ತು ಇವತ್ತಿನ ಡೇ 2 ಕೇರಳ ವೈಬ್ಸು, ಕೇರಳ ಡೈರೀಸು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಫ್ರಮ್ ಆಸ್ ಇಟ್ ಈಸ್ ಇನ್ ಕನ್ನಡ. ನಾನು ನಿಮ್ಮ ಮೋಹನ್. ಬೈ ಬೈ.